ಸಂಘದ ವಿರುದ್ಧ ಸಮರ ಸಾರಿದ ಕಾಂಗ್ರೆಸ್ ನಾಯಕರು ನಾಳೆ ಬಿಜೆಪಿ ನಾಯಕರು ಆರ್ಎಸ್ಎಸ್ ಮಹತ್ವದ ಸಭೆಯನ್ನು ನಡೆಸಲಿದ್ದಾರೆ. ಸಂಘದ ವಿರುದ್ಧ ಸಮರ ಸಾರಿದ ಕಾಂಗ್ರೆಸ್ ಸರ್ಕಾರ ನಾಳೆ ಬಿಜೆಪಿ ನಾಯಕರು ಆರ್ಎಸ್ಎಸ್ ಮಹತ್ವದ ಸಭೆಯನ್ನು ನಡೆಸಲಿದ್ದಾರೆ. ಸರ್ಕಾರದ ವಿರುದ್ಧ ನರೇಟಿವ್ ಸೆಟ್ ಮಾಡುವಂತಹ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಲಾಗುತ್ತೆ. ಸರ್ಕಾರದ ವೈಫಲ್ಯ ಜನರ ಮುಂದಿಡುವಂತಹ ಕುರಿತು ಸಭೆಯನ್ನ ನಡೆಸಲಿದ್ದಾರೆ. ಸಂಘದ ಮೂವರು ಪ್ರಮುಖರಿಂದ ಬಿಜೆಪಿ ನಾಯಕರಿಗೆ ಪಾಠವನ್ನ ಮಾಡಲಾಗುತ್ತೆ. ಬಿಜೆಪಿ ಲೀಡರ್ಸ್ಗೆ ನಿರ್ದೇಶನವನ್ನ ನೀಡಲಿರುವಂತಹ ಆರ್ಎಸ್ಎಸ್ ಸಭೆಯಲ್ಲಿ ಬಿಜೆಪಿ ಶಾಸಕರು ಸಂಸದರು ಭಾಗಿಯಾಗುವಂತಹ ಸಾಧ್ಯತೆ ಕೂಡ ಇದೆ. ಕೇಂದ್ರದಿಂದ ಅಮಿತ್ ಮಾಳವಿಯ ವಿಸಿ ಮೂಲಕ ಭಾಗಿಯಾಗುವಂತಹ ಸಾಧ್ಯತೆ ಕೂಡ ಇದೆ. ಹಾಗಾದ್ರೆ ನಾಳೆ ಮೀಟಿಂಗ್ ನಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಆರ್ಎಸ್ಎಸ್ ನ ಬಗ್ಗೆ ಅಂತೇಳಿ ಕಾದೋಡ್ಬೇಕಾಗಿದೆ. ಸಂಘದ ವಿರುದ್ಧ ಸಮರವನ್ನ ಸಾರಿದ ಕಾಂಗ್ರೆಸ್ ಸರ್ಕಾರ ಈ ಕಾರಣಕ್ಕಾಗಿ ನಾಳೆ ಬಿಜೆಪಿ ನಾಯಕರು ಆರ್ಎಸ್ಎಸ್ ನ ಬಗ್ಗೆ ಮಹತ್ವದ ಸಭೆಯನ್ನ ನಡೆಸಲಿದ್ದಾರೆ. ಹಾಗಾದ್ರೆ ಆರ್ಎಸ್ಎಸ್ ನ ಪಥಸಂಚಲನಕ್ಕೆ ಅವಕಾಶಕ್ಕೋಸ್ಕರ ಇವರೆಲ್ಲರೂ ಈ ರೀತಿಯಾಗಿ ಮೀಟಿಂಗ್ ಮಾಡ್ತಾ ಇದ್ದಾರೆ, ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಏನಾದ್ರೂ ಕೌಂಟರ್ ಅನ್ನ ಕೊಡಬೇಕು ಅನ್ನುವಂತಹ ಕಾರಣಕ್ಕೆ ಮೀಟಿಂಗ್ ಅನ್ನ ನಡೆಸ್ತಾ ಇದ್ದಾರೆ? ಹಾಗಾದ್ರೆ ಮೀಟಿಂಗ್ ನಲ್ಲಿ ಯಾರೆಲ್ಲ ಭಾಗವಹಿಸ್ತಾರೆ? ಹಾಗಾದ್ರೆ ಸರ್ಕಾರದ ವೈಫಲ್ಯವನ್ನ ಜನರ ಮುಂದಿಡುವಂತಹ ಪ್ರಯತ್ನವನ್ನು ಕೂಡ ಮಾಡಲಾಗುತ್ತೆ. ಹಾಗಾದ್ರೆ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅವಕಾಶಕ್ಕಾಗಿ ಈ ರೀತಿಯ ಮೀಟಿಂಗ್ ಅನ್ನ ಮಾಡಲಾಗ್ತಾ ಇದೆ, ಅಥವಾ ಕಾಂಗ್ರೆಸ್ ಸರ್ಕಾರಕ್ಕೆ ತಿರುಗೇಟನ್ನು ಕೊಡುವಂತಹ ನಿಟ್ಟಿನಲ್ಲಿ ಮೀಟಿಂಗ್ ಅನ್ನ ಮಾಡಲಾಗ್ತಾ ಇದೆಯಾ? ಈಗ ಸರ್ಕಾರದ ವೈಫಲ್ಯ ಏನೇನಿದೆ ಅಂತ ಹೇಳಿ ಜನರ ಮುಂದಿಡುವಂತಹ ಪ್ರಯತ್ನವನ್ನು ಕೂಡ ಮಾಡಲಾಗುತ್ತೆ ಅನ್ನುವಂತಹ ಸುದ್ದಿ ಕೂಡ ಬರ್ತಾ ಇದೆ. ಸಭೆಯಲ್ಲಿ ಬಿಜೆಪಿ ಶಾಸಕರು ಮತ್ತು ಸಂಸದರು ಭಾಗಿಯಾಗುವಂತಹ ಸಾಧ್ಯತೆ ಕೂಡ ಇದೆ. ಕೇಂದ್ರದಿಂದ ಅಮಿತ್ ಮಾಳವಿಯ ವಿಡಿಯೋ ಕಾಲ್ ಮೂಲಕ ಭಾಗಿಯಾಗುವಂತಹ ಸಾಧ್ಯತೆ ಕೂಡ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್, ನಾಳೆ ಬಿಜೆಪಿಗರು ಆರ್ಎಸ್ಎಸ್ ನ ಬಗ್ಗೆ ಮಹತ್ವದ ಸಭೆಯನ್ನ ನಡೆಸಲಿದ್ದಾರೆ. ಹಾಗಾದ್ರೆ ಏನೆಲ್ಲ ಚರ್ಚೆಯನ್ನ ಮಾಡಬಹುದು, ಯಾರೆಲ್ಲ ಆ ಮೀಟಿಂಗ್ ನಲ್ಲಿ ಭಾಗಿಯಾಗಬಹುದು, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಎಸ್ ನಿರೀಕ್ಷಾ, ಮೊದಲಿಗೆ ನಾಳೆ ಆರ್ಎಸ್ಎಸ್ ನಾಯಕರ ಜೊತೆ ಒಂದು ಸಭೆ ಕೂಡ ಈಗಾಗಲೇ ಫಿಕ್ಸ್ ಆಗಿದೆ. ಬಿಜೆಪಿ ನಾಯಕರ ಜೊತೆ ಈ ಸಭೆ ಒಂದು ಹೈ ವೋಲ್ಟೇಜ್ ಸಭೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಹಳ ದಿನಗಳ ಬಳಿಕ ಆರ್ಎಸ್ಎಸ್ ಒಂದು ಎಲ್ಲರಿಗೂ ಕೂಡ ಆಹ್ವಾನ ಕೊಟ್ಟು ಆ ಸಭೆಗೆ ಇನ್ವೈಟ್ ಮಾಡಿದೆ. ಆ ಸಭೆ ಎಲ್ಲಿ ನಡೆಯುತ್ತೆ ಅಂತ ಕೂಡ ಇದುವರೆಗೂ ಸ್ಥಳನ ನಿಗದಿ ಮಾಡಿದ್ರು ಕೂಡ ಗೌಪ್ಯವಾಗಿ ಇಟ್ಟಿದ್ದಾರೆ. ಆ ಸ್ಥಳ ಎಲ್ಲಿ ನಿಗದಿ ಮಾಡಿದ್ದಾರೆ ಅಂತ ಯಾರಿಗೂ ಕೂಡ ಇದುವರೆಗೂ ಆ ಸ್ಥಳ ಯಾವುದು ಅಂತ ತಿಳಿಸಿಲ್ಲ. ಆದ್ರೆ ಆ ಸಭೆಯಲ್ಲಿ ಪ್ರಮುಖವಾಗಿ ಏನೆಲ್ಲ ಚರ್ಚೆಗಳಾಗುತ್ತೆ, ಯಾರೆಲ್ಲ ನಾಯಕರು ಭಾಗಿಯಾಗ್ತಾರೆ ಅಂತ ವಿಚಾರವನ್ನ ಗಮನಿಸ್ತಾ ಹೋದ್ರೆ ಆರ್ಎಸ್ಎಸ್ ನ 3 ಪ್ರಮುಖ ನಾಯಕರುಗಳು ಭಾಗಿಯಾಗ್ತಾರೆ ಆ ಸಭೆಯಲ್ಲಿ ಎಂಬ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಜೊತೆಗೆ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ಬಿಜೆಪಿ ಶಾಸಕರಿಗೆ ಮತ್ತೆ ಎಂಪಿಗಳಿಗೆ ಹಾಗೂ ಎಂಎಲ್ಸಿಗಳಿಗೆ ಕೂಡ ಆಹ್ವಾನ ನೀಡಲಾಗಿದೆ. ಅದ್ರಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ ಅಂತ ಕೂಡ ನೋಡ್ಬೇಕಾಗಿದೆ. ವಿಡಿಯೋ ಕಾನ್ಫರೆನ್ಸ್ ನ ಮೂಲಕ ಒಂದಿಷ್ಟು ಆರ್ಎಸ್ಎಸ್ ನಾಯಕರು ಕೂಡ ಇವರಿಗೆ ಟಾಸ್ಕ್ ಗಳನ್ನ ನೀಡೋದು, ಮತ್ತೆ ಈಗಾಗಲೇ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಯಾವ ರೀತಿಯಾಗಿ ಮಾಡೋದ್ರಲ್ಲಿ ವಿಫಲ ಆಗಿದೆ ಬಿಜೆಪಿ ಅನ್ನೋದು ಪದೇ ಪದೇ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಯಾವೆಲ್ಲ ವಿಚಾರವಾಗಿ ಹೋರಾಟ ಮಾಡೋದಕ್ಕೆ ಕಲ್ತ್ಕೋಬೇಕು, ಯಾವ ರೀತಿಯಾಗಿ ಹೋರಾಟ ಮಾಡಬೇಕು, ಈ ಎಲ್ಲ ವಿಚಾರಗಳನ್ನ ಕೂಡ ಅವ್ರ ಜೊತೆ ಒಂದಿಷ್ಟು ಡಿಸ್ಕಷನ್ ಕೂಡ ಮಾಡ್ತಾರೆ. ಮತ್ತೆ ಮುಂದಿನ ದಿನಗಳಲ್ಲಿ ಯಾವೆಲ್ಲ ಹೋರಾಟಗಳು ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಈಗಾಗಲೇ GBH ಚುನಾವಣೆ ಬರ್ತಿದೆ, ಆ ವಿಚಾರ ಆಗಿರ್ಬೋದು, ಮತ್ತೆ RSS ವಿಚಾರವಾಗಿ ಸಾಕಷ್ಟು ಬೆಳವಣಿಗೆಗಳು ಇತ್ತೀಚಿನ ದಿನಗಳಲ್ಲಿ ಕೂಡ ನಡೀತು. ಆ ಎಲ್ಲ ವಿಚಾರಗಳನ್ನ ಯಾವ ರೀತಿಯಾಗಿ ಡಿಫೈನ್ ಮಾಡ್ಕೋಬೇಕು, ಒಂದಿಷ್ಟು ಎಲ್ಲ ಟಾಸ್ಕ್ ಗಳನ್ನ ಬಿಜೆಪಿ ನಾಯಕರಿಗೆ ಹೇಳೋದಕ್ಕಂತಾನೆ ಈ ಸಭೆ ಕೂಡ ಆಯೋಜನೆ ಮಾಡಿದೆ. ಒಂದ್ ರೀತಿಯಾಗಿ ಬಿಜೆಪಿ ಅವರಿಗೆ ಪಾಠ ಮಾಡುವಂತ ಕ್ಲಾಸ್ ಅಂತಾನೆ ಹೇಳ್ಬಹುದು ನಿರೀಕ್ಷಾ. ಈಗ ಸರ್ಕಾರದ ವೈಫಲ್ಯವನ್ನ ಜನರ ಮುಂದಿಡುವಂತಹ ಪ್ರಯತ್ನ ಕೂಡ ಮಾಡಲಾಗುತ್ತೆ ಅನ್ನುವಂತ ಸುದ್ದಿ ಕೂಡ ಇದೆ. ಹಾಗಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ನಾಯಕರಿಗೆ ಏನಾದ್ರೂ ತಿರುಗೇಟನ್ನು ಕೊಡುವಂತಹ ಸಾಧ್ಯತೆಗಳೇನಾದ್ರೂ ಇದೆಯಾ? ಎಸ್ ನಿರೀಕ್ಷಾ, ಈಗಾಗಲೇ ಖಂಡಿತವಾಗ್ಲು, ಯಾಕಂದ್ರೆ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ ವಿಫಲವಾಗಿದೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇರೋದ್ರಿಂದ ಈಗ RSS ನಾಯಕರು ಎಂಟರಿ ಕೊಟ್ಟು, ಅಂದ್ರೆ ಸರ್ಕಾರದ ವೈಫಲ್ಯಗಳೇನಿದೆ ಅದರ ವಿರುದ್ಧ ಯಾವ ರೀತಿಯಾಗಿ ಹೋರಾಟವನ್ನ ಮಾಡ್ಬೇಕು, ನೀವು ಯಾವ ರೀತಿಯಾಗಿ ಧ್ವನಿ ಎತ್ಕೋಬೇಕು, ಅಂದ್ರೆ ಅದ್ರಲ್ಲಿ ಇರ್ತಕ್ಕಂತ ತೊಡಕುಗಳು, ಅಂದ್ರೆ ಏನಾದ್ರೂ ಒಂದು ಬಿಲ್ ಪಾಸ್ ಮಾಡೋದಕ್ಕೆ ಈಗ ಸರ್ಕಾರ ಮುಂದಾದ್ರೆ ಅದ್ರಲ್ಲಿ ಯಾವೆಲ್ಲ ತೊಡಕುಗಳಿದೆ ಅದನ್ನ ಹುಡುಕ್ಬೇಕು, ಅದ್ರ ವಿರುದ್ಧ ಯಾವ ರೀತಿಯಾಗಿ ಹೋರಾಟ ಮಾಡ್ಬೇಕು. ಫಾರ್ ಎಕ್ಸಾಂಪಲ್, ಈಗಾಗಲೇ CBA ಚುನಾವಣೆ ಆಗಿರ್ಬೋದು, ಮತ್ತೆ ಜೊತೆಗೆ ಟನಲ್ ರೋಡಿನ ವಿಚಾರ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಆಗ್ತಾ ಇದೆ, ನ್ಯಾಷನಲ್ ನ್ಯೂಸ್ ಕೂಡ ಆಗ್ತಾ ಇದೆ. ಆ ವಿಚಾರವನ್ನು ಕೂಡ ಈಗಾಗಲೇ RSS ನಾಯಕರು ಕೂಡ ಗಮನಿಸಿದ್ದಾರೆ. ಆ ವಿಚಾರವಾಗೂ ಕೂಡ ಒಂದಿಷ್ಟು ಚರ್ಚೆಗಳು ನಡೆಯುವಂತ ಸಾಧ್ಯತೆಗಳಿದೆ. ಅಂದ್ರೆ ಅದ್ರಲ್ಲಿ ಇರ್ತಕ್ಕಂಥ ತೊಡಕುಗಳನ್ನ ಇಟ್ಕೊಂಡು ನೀವು ಯಾವ ರೀತಿಯಾಗಿ ಹೋರಾಟವನ್ನ ನಡೆಸಬೇಕು, ಯಾವ ರೀತಿಯಾಗಿ ಮುನ್ನೆಲೆಗೆ ಬರ್ಬೇಕು ಅಂತ ಈಗಾಗಲೇ ಸರ್ಕಾರ ಕೂಡ ಕಾಂಗ್ರೆಸ್ ಸರ್ಕಾರ ಇದೆ. ಮುಂದಿನ ದಿನಗಳಲ್ಲಿ ಬಿಜೆಪಿ ಅವರು ಅಧಿಕಾರಕ್ಕೆ ಬರಬೇಕು ಅಂದ್ರೆ ಒಂದ್ ರೀತಿಯಾಗಿ ವಿಫಲವಾಗಿರುವಂತ
ಸರ್ಕಾರ ಅನ್ನೋ ಒಂದು ಅವ್ರ ವಿರುದ್ಧ ಹೋರಾಟ ಮಾಡಬೇಕು, ಮತ್ತೆ ಒಂದಿಷ್ಟು ಅಸ್ತ್ರಗಳನ್ನ ರೆಡಿ ಮಾಡ್ಕೋಬೇಕಾಗಿರುತ್ತೆ. ಆ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಎಲ್ಲ ವಿಚಾರಗಳಲ್ಲಿ ರೆಡಿ ಆಗೋದಕ್ಕೆ RSS ನಾಯಕರು ಒಂದು ತಯಾರಿಯ ಸೆಷನ್ ಕೂಡ ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ನಿರೀಕ್ಷಾ. ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.